ನಮಸ್ಕಾರ. ಭಾಳ ದಿನಗಳ ನಂತರ ಮತ್ತೊಮ್ಮೆ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಬಯಸಿದ್ದೀನಿ. ನಿಮ್ಗೆ ಗೊತ್ತಿರುವಂತೆ 2014ನೇ ಸಾಲಿನ KS ಫಲಿತಾಂಶ ಈಗಾಗಲೇ ಬಂದಿದ್ದು. ಅದರಲ್ಲಿ ನನಗೆ 3ನೇ ರ್ಯಾಂಕ್ ಬಂದು ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೆಲೆಕ್ಷನ್ ಆಗಿದ್ದೀನಿ. ಈಗ ಭಾಳ ಜನ ಕೇಳ್ತಾ ಇದ್ದಾರೆ, ಭಾಳ ಜನ ಏನೋ ಒಂದು ಕುತೂಹಲ ಇದೆ, ಹೇಗೆ ಈ ಒಂದು ಇನ್ಸ್ಪಿರೇಷನ್ ಬಂತು, ಹೇಗೆ ಒಬ್ಬರು ಅಧಿಕಾರಿಯಾಗಿ ಸೆಲೆಕ್ಟ್ ಆದರು ಅನ್ನೋದು ಎಷ್ಟೋ ಜನಕ್ಕೆ ಕೇಳಬೇಕನ್ನೋ ಕುತೂಹಲ ಇರುತ್ತೆ. ಎಷ್ಟೋ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ಹಂಚ್ಕೊಳ್ಬೇಕಂತ ನಾನು ಬಹಳ ದಿನದಿಂದ ಕಾತರನಾಗಿದ್ದೆ. ಆದರೆ ಸಮಯ ಕೂಡಿ ಬಂದಿಲ್ಲ. ಈ ಒಂದು ತಿಂಗಳ ಒಂದು ಅವಧಿಯೊಳಗೆ ಬರೀ ಸನ್ಮಾನ ಕಾರ್ಯಕ್ರಮಗಳಲ್ಲೇ ನಿರತರಾಗಿದ್ದರಿಂದ ಹೆಚ್ಚು ಈ ಒಂದು ಕಾರ್ಯಕ್ಕೆ ಬರಲಿಕ್ಕೆ ಆಗಿರಲಿಲ್ಲ. ನಾನು ಇವತ್ತು ಮೈ ಇನ್ಸ್ಪಿರೇಷನ್ ಫಾರ್ ಇನ್ಸ್ಪೈರಿಂಗ್ ಯು ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದರ ಅರ್ಥ ಇಷ್ಟೇ, ನನ್ನಲ್ಲಿ ಈ ಒಂದು ಪ್ರೇರಣೆ ಹೇಗೆ ಹುಟ್ಕೊಳ್ತು ಮತ್ತು ಅದು ನಿಮಗೆ ಯಾವುದೋ ಒಂದು ಮೂಲದಲ್ಲಿ ನಿಮಗೂ ಕೂಡ ಪ್ರೇರಣೆ ಆಗ್ಬೋದು. ಅಂದರೆ ಯಂಗರ್ ಜನ್ರೇಷನ್ಗೆ ನಾನು ಹೇಳ್ತೇನೆ, ನಾನು ಇನ್ನು ಮುಂದೆ ಓದಿ ತಾವು ಒಂದು ಏನಾದರೂ ಸಾಧನೆ ಮಾಡಬೇಕು ಅನ್ನೋರಿಗೆ ನನ್ನಿಂದ ಆದದ್ದು ಎಷ್ಟೋ. ಏನೋ ನಮ್ಮದೇ ದೊಡ್ಡ ಸಾಧನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಇನ್ನೂ ಮಾಡಬೇಕಾದದ್ದು ನನಗೆ ನಿನ್ನೆ ತಾನೇ IAS ರಿಸಲ್ಟ್ ಬಂದಮೇಲೆ ಅನ್ನಿಸ್ತು, ನಾವು ಮಾಡಿರೋದು ತುಂಬ ಚಿಕ್ಕದು. ನಂದಿನಿ KR ಮೇಡಮ್ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ, ಅದು 16 ವರ್ಷಗಳ ನಂತರ ಕರ್ನಾಟಕಕ್ಕೆ ಮೊದಲನೇ ರ್ಯಾಂಕ್ ತಂದರೆ, ಕನ್ನಡ ಸಾಹಿತ್ಯವನ್ನು ಓದಿಕೊಂಡು ಬಂದಿದ್ದಾರೆ. ಸೊ ಇಲ್ಲಿವರೆಗೂ ನಾನು ಸಾಮಾನ್ಯವಾಗಿ ಐ ಆಮ್ ಇನ್ಸ್ಪೈರಿಂಗ್ ಯು ಅಂತ ಹೇಳಿ ಯಂಗರ್ ಜನ್ರೇಷನ್ಗೆ ಹೇಳ್ತಾ ಇದ್ದನು. ಫಸ್ಟ್ ಟೈಮ್ ಐ ಆಮ್ ಇನ್ಸ್ಪೈರ್ಡ್ ಅಂತೇಳಿ ಒನ್ಸ್ ಅಗೇನ್ ಹೇಳೋ ಹಾಗೆ ಆಯಿತು. ಅದು ಟೈಮ್. ಸೊ ಅದಕ್ಕೆ ತಕ್ಕಂತೆ ನಾವು ಇರಬೇಕಾಗತ್ತೆ. ಈಗ ನನಗೆ ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಬಯಸಿದ್ದೇನಪ್ಪ ಅಂತಂದರೆ, ಒಂದು ಅತ್ಯಂತ ಗ್ರಾಮೀಣ ಹಿನ್ನೆಲೆಯಿಂದ ಬಂದವನು. ನಮ್ಮ ಮನೆಯಲ್ಲಿ ಯಾರೂ ಅಷ್ಟೊಂದು ದೊಡ್ಡ ಮಟ್ಟದ ಶಿಕ್ಷಣ ಅಲ್ಲ, ಶಿಕ್ಷಣವನ್ನೇ ಯಾರೂ ಕಲ್ತಿಲ್ಲ. ನನ್ನ ತಂದೆ ಅಂತೂ ಯಾವ ಅಕ್ಷರವನ್ನು ಕಲ್ತಿಲ್ಲ, ತಾಯಿ 4ನೇ ತರಗತಿ ಮಾತ್ರ ಕಲ್ತಿದ್ದಾರೆ. ನಮ್ಮ ಬಂಧುಗಳಲ್ಲಿ ಕೂಡ ಅಷ್ಟೇ ಒಳ್ಳೆಯ ಶಿಕ್ಷಣ ಅಂತೇನಿಲ್ಲ, ಅಥವಾ ಒಂದು ದೊಡ್ಡ ಸರ್ಕಾರಿ ನೌಕರಿ ಅಂತ ಹಿಡಿದಿದ್ದೆ ಬಹುಶಃ ನಾನೇ ಫಸ್ಟು, ಬಹುಶಃ ಏನದೇ ಗ್ಯಾರಂಟಿ. ಹಾಗಾಗಿ ಅಲ್ಲೇ ಸೆಟ್ಲ್ ಆಗ್ಬೋದಾಗಿತ್ತು. ಬಟ್ ಯಾಕೆ ಈ ಕಡೆ ಒಲವು ಬಂತು, ಸಿವಿಲ್ ಸರ್ವಿಸ್ ಕಡೆ ಹೇಗೆ ಬಂದೆ, KS ಅಂತಕ್ಕಂಥದ್ದನ್ನು 2 ಸರಿ ಬರೆದು ಅದರಲ್ಲಿ ಸಕ್ಸಸ್ ಆಗಲಿಕ್ಕೆ ಕಾರಣ ಏನು ಅಂಥೇಳಿ ಸುಮ್ಮನೆ ನನ್ನನ್ನು ನಾನು ಕೆಣಕೊಂಡಾಗ ಕೆಲವೊಂದು ವಿಷಯಗಳು ನನಗೆ ಗೊತ್ತಾದವು. ಅವುಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇವತ್ತು ಇಷ್ಟಪಡ್ತೀನಿ. ಏನಂದರೆ, ನಾನು ಸುಮಾರು 2008ರಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ PUC ಆದ ತಕ್ಷಣವೇ ಒಂದು ವರ್ಷದ ನಂತರನೇ ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆಗುವವರೆಗೂ ಇದ್ದಂಥ ಒಂದು ದೊಡ್ಡ ಕನಸು ಏನಪ್ಪ ಅಂದರೆ, ಒಂದು ಸರ್ಕಾರಿ ನೌಕರಿಯನ್ನು ಹಿಡಿಬೇಕು ಅಂತ ಇತ್ತು. ಅದೇ ನಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ನಮ್ಮ ಬಂಧುಗಳಲ್ಲಿ ಆಗಿರ್ಬೋದು, ಅಷ್ಟೇ ಆಸೆ, ದೊಡ್ಡ ಅಭಿಲಾಷೆನೂ ಅದೇ ಆಗಿತ್ತು. ಅದಕ್ಕಿಂತ ದೊಡ್ಡ ಗುರಿಗಳ ಬಗ್ಗೆ ನಮ್ಗೆ ಗೊತ್ತೂ ಇರಲಿಲ್ಲ. KS ಅಂತಕ್ಕಂಥದ್ದು IAS ಅಂತಕ್ಕಂಥ ವಿಷಯವನ್ನೇ ನಾನು ಎಂದೂ ಕೇಳಿರಲಿಲ್ಲ. ಯಾವಾಗ ಇಲಾಖೆಗೆ ಜಾಯಿನ್ ಆದೆ ಅವಾಗ ಒಂದು ಮೆಚ್ಯೂರ್ಡ್ ಮೈಂಡ್, ಸುಮಾರು 19ನೇ ವಯಸ್ಸಿಗೆ ನಾನು ಇಲಾಖೆಗೆ ಜಾಯಿನ್ ಆಗಿದ್ದು. ಅಲ್ಲಿಂದ ಆರಂಭ ಆಯಿತು. ಅಲ್ಲಿ ಏನೊಂದು ವಿಶೇಷ ನನಗೆ ಅನುಭವ ಆದದ್ದು ಮೊದಲು ಏನಂದ್ರಪ್ಪ, ನಾನು ಒಂದೇ ತಿಂಗಳಲ್ಲಿ ನನ್ನನ್ನು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂದರೆ ವಿಭಾಗೀಯ ಕಚೇರಿಗೆ ನನ್ನನ್ನು ನೇಮಕ ಮಾಡಿಕೊಂಡ್ರು. ವಿಭಾಗೀಯ ಕಚೇರಿಯ ವಾತಾವರಣ ಹೇಗಿರುತ್ತಪ್ಪ ಅಂದರೆ, ಆಡಳಿತಾಧಿಕಾರಿಗಳು ಮತ್ತು ಒಬ್ಬ ಕ್ಲರ್ಕ್ ಮಧ್ಯೆ ಇರ್ತಕ್ಕಂಥ ಸಂಬಂಧ. ವಿಶೇಷವಾಗಿ ನಾವು ಅಧಿಕಾರಿಗಳ ಜೊತೆಗೆ ಹೆಚ್ಚು ಕೆಲಸವನ್ನು ಮಾಡಬೇಕಾಗತ್ತೆ. ಉಳಿದ ಕಚೇರಿಗಳಲ್ಲಿ ಏನಾಗುತ್ತೆ, ಪೋಸ್ಟ್ ಆಫೀಸ್ಗಳಲ್ಲಿ ಕಸ್ಟಮರ್ ಜೊತೆಗೆ ಕೆಲಸ ಮಾಡಬೇಕಾಗುತ್ತೆ. ಇದೇ ಒಂದು ಮೇಜರ್ ಡಿಫ್ರೆನ್ಸ್. ಸೊ ನನಗಿಂತ ಉತ್ತಮ ಅಧಿಕಾರಗಳಿವೆ, ಉತ್ತಮ ಹುದ್ದೆಗಳಿವೆ, ಅವುಗಳನ್ನ ನಾನು ಏನಾದರೂ ಪಡಿಬೇಕಂತ ಸಣ್ಣದಾಗಿ ಎಲ್ಲೋ ಒಂದು ಕಡೆ ಆಶೆಯನ್ನು ಚಿಗುರುಕೊಂಡಿತು. ನನ್ನ ಮೊದಲನೇ ಪ್ರೇರಣೆ ಬಹುಶಃ ನಮ್ಮ ಅಂಚೆ ಅಧೀಕ್ಷಕರ ಕಚೇರಿಯ ಕುರ್ಚಿನೇ ಆಗಿರ್ಬೋದು. ಪ್ರತಿ ಸಾರಿ ನಾನು ಚೇಂಬರ್ಗೆ ಹೋದಾಗ ಆ ಕುರ್ಚಿಯನ್ನು ನೋಡಿದಾಗ ಏನೋ ಒಂಥರ ಒಂದು ಕನಸು ಹುಟ್ಕೊಳ್ತಾ ಇತ್ತು, ಆಸೆ ಹುಟ್ಕೊಳ್ತಾ ಇತ್ತು. ನಾವು ಕೂಡ ಒಂದು ಒಳ್ಳೆಯ ಅಧಿಕಾರಿ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಅದಲ್ಲಿ. ಆಮೇಲೆ ಏನು ಮಾಡ್ಬೋದು ಅಂತ ಅಂದ್ಕೊಂಡಾಗ, ನಾವು ಸಾಮಾನ್ಯವಾಗಿ ಏನಂತ ಗೊತ್ತಿರಲಿಲ್ಲ. ಮ್ಯಾಗ್ಝಿನ್ಗಳನ್ನು ತೆಗೆದುಕೊಳ್ಳೋದು ಹೇಗೋ ಗೊತ್ತಾಯಿತು. ಮ್ಯಾಗ್ಝಿನ್ಗಳಲ್ಲಿ ಸಕ್ಸಸ್ ಆದವರು ತಮ್ಮ ಇಂಟರ್ವ್ಯೂಗಳನ್ನು ಸಂದರ್ಶನವನ್ನು ಕೊಡ್ತಾಯಿದ್ರು. ಆವಾಗ ಅವರು, ನಾನು ಇದನ್ನು ಓದಿದ್ದೆ, ಹೀಗೆ ಮಾಡಿದೆ, 2 ವರ್ಷ ಓದಿದೆ, ನಾನು IAS ಆದೆ, ನಾನು KS ಆದೆ, ಅಸಿಸ್ಟೆಂಟ್ ಕಮಿಷನರ್ ಆದೆ ಅಂತಕ್ಕಂಥ ಪ್ರೇರಣೆಯ ಶಕ್ತಿಗಳನ್ನು ನಾವು ಸಂದರ್ಶನದಲ್ಲಿ ನೋಡಿದ್ವಿ. ಆಮೇಲೆ ಏನಾಯಿತು, ನಮಗೆ ಈ ಒಂದು ಇದರ ಜೊತೆಗೆ ಏನಾಯಿತು,
ಅವಾಗ ಒಂದು ಸ್ವಲ್ಪ ಸಿನಿಮಾ ಎಲ್ಲ ನೋಡೋದು ತುಂಬ ಹುಚ್ಚು. ಸಿನಿಮಾದಲ್ಲಿ ವಿಶೇಷವಾಗಿ ಸೂರ್ಯವಂಶ ಸಿನಿಮಾ, ಅದರಲ್ಲಿ ವಿಷ್ಣುವರ್ಧನ್ ಮಡದಿಯಾಗಿ ಅಭಿನಯಿಸಿದ ನಾಯಕ ನಟಿ IAS ಆಗಿ ಜಿಲ್ಲಾಧಿಕಾರಿಯಾಗಿ ಬರೋದು, ಆ ದೃಶ್ಯ ನನಗೆ ಯಾಕೋ ಬಹಳ ಹತ್ತಿರದಿಂದ ನೋಡಿ ಬಹಳ ಮನಸ್ಸಿನ ಮೇಲೆ, ಆದರೆ ಜಿಲ್ಲಾಧಿಕಾರಿ ಆಗಬೇಕು ಅಥವಾ KS ಅಧಿಕಾರಿ ಆಗ್ಬೇಕಂತಕ್ಕಂಥದ್ದು ಏನೋ ಒಂದು ಐಡಿಯಾ ಬೀಳುತ್ತೆ. ವಿಶೇಷವಾಗಿ IAS ಮಾಡ್ಬೇಕಂತಾನೆ ಮೊದಲು ಇದ್ದದ್ದು. ಬಟ್ ನಮಗೆ ಅಟ್ಮಾಸ್ಫಿಯರ್ ಇರಲಿಲ್ಲ. ನಾನು ಕಚೇರಿಯಲ್ಲಿ ಕೆಲಸ ಮಾಡಬೇಕಂತದ್ದು ಅತ್ಯಂತ ಅನಿವಾರ್ಯ, ಜೀವನ ನಡೆಸಬೇಕಾಗಿತ್ತು. ಹಾಗಾಗಿ ನಾನು ಇತ್ತ ಕಡೆ ಕೆಲಸನೂ ಬಿಡುವಾಗಿಲ್ಲ, ಆದರೂ ಓದೋದನ್ನು ಬಿಡುವಾಗಿಲ್ಲ. ಈ ಗೊಂದಲದಲ್ಲಿದ್ದಾಗ ಏನಾಯಿತು, IAS ಮಾಡ್ಬೇಕನ್ನೋದೇ ಇತ್ತು. ನಾನು ಪದೇ ಪದೇ ಯಾರೇ ಕೇಳಿದ್ರು ಅದಕ್ಕೆ ಸಂಬಂಧಪಟ್ಟದ್ದು ಏನೂ ಇಲ್ಲ. ಮ್ಯಾಗ್ಝಿನ್ ಸುಮಾರು 1 ವರ್ಷಗಂಟ್ಲೆ ಅಥವಾ 2 ವರ್ಷಗಂಟ್ಲೆ ಕೇವಲ ನಾನು ಏನು ಓದ್ತಿದ್ದೆ ಅಂದರೆ ಸಂದರ್ಶನಗಳನ್ನ ಓದ್ತಿದ್ದೆ, ಯಾರು ಏನು ಸಕ್ಸಸ್ ಆದರು ಅಂತೇಳಿ. ಸೊ ಇದು ಹಿಂಗೆ ಬೆಳೀತಾ ಇತ್ತು. ಆವಾಗ TV9ನಲ್ಲಿ ಒಂದು ಪ್ರೋಗ್ರಾಮ್ ಬರ್ತಾಯಿತ್ತು, ನನ್ನ ಕತೆ ಅಂಥೇಳಿ. ವಿಶೇಷವಾಗಿ ಅದರಲ್ಲಿ ಅಜಯ್ ಕುಮಾರ್ ಸಿಂಗ್ ಅಂಥೇಳಿ DGP IGP ಆಗಿ ಕರ್ನಾಟಕದಲ್ಲಿ ಸೇವೆ ಮಾಡಿ ಒಳ್ಳೆಯ ಹೆಸರನ್ನು ಮಾಡಿದವರು ಪೊಲೀಸ್ ಇಲಾಖೆಯಲ್ಲಿ. ಅವರು ಒಂದು ಕಥೆಯನ್ನು IAS ಅವ್ರ ಎಕ್ಸಾಮ್ UPSC ಎಕ್ಸಾಮ್ ಬರೆದದ್ದು, ಅವರು IPS ಆಗಿ ಸೆಲೆಕ್ಷನ್ ಆಗಿದ್ದು, ಕರ್ನಾಟಕ ಕೇಡರ್ ಬಂದದ್ದು, ಹೇಗೆ ಜೀವನದಲ್ಲಿ ಏನೆಲ್ಲ ಸಾಧನೆಗಳನ್ನ ಮಾಡಿದರು ಅನ್ನೋದನ್ನು ಒಂದು ಕಡೆ ಹೇಳ್ಕೊಂಡಿದ್ರು. ಒಂದು ಅರ್ಧ ಗಂಟೆ ಬಹುಶಃ ಕಾರ್ಯಕ್ರಮ ಇರ್ಬೋದೇನೋ. ಅಚಾನಕ್ಕಾಗಿ ಯಾವುದೋ ಮೊಬೈಲ್ ಮೂಲಕ ಅವಾಗ ಸುಮಾರು ಅಂದರೆ ಇದು ಯಾವಾಗಂದರೆ ಸುಮಾರು 7 ವರ್ಷಗಳ ಕೆಳಗೆ ಇರ್ಬೋದು, 2009-10ರಲ್ಲಿ ಇರ್ಬೋದು. ಆವಾಗ ಅದನ್ನು ನೋಡಿದೆ. ಆವಾಗ ನೋಡಿದಾಗ ಹೌದಲ್ಲ, ಅವರು ಯಾವುದೋ ಒಂದು ಗ್ರೌಂಡ್ ಲೆವೆಲಿಂದನೇ IAS ಆಗಿದ್ದಾರಲ್ಲ ಅನ್ನೋದು ಗೊತ್ತಾಯಿತು. ಮುಂದೆ ವಿಶೇಷವಾಗಿ ನಮಗೇನಂದರೆ ಇಲ್ಲೇ ನಮ್ಮ ಬಾಗಲಕೋಟದ ಬನಹಟ್ಟಿಯ ಶಂಕರ್ ಬಿದ್ರಿ ಅಂತ ಹೇಳಿ ಅವರು ಕೂಡ DGP IGP ಆಗಿ ಪದೋನ್ನತಿಯನ್ನು ಹೊಂದಿದ್ರು. ವೀರಪ್ಪಣ್ಣ ಕಾರ್ಯಾಚರಣೆಯಲ್ಲಿ ವಿಶೇಷವಾಗಿ ಭಾಗವಹಿಸಿದ್ರು. ಅವ್ರದ್ದು ಒಂದು ನನ್ನ ಕತೆ ಅಂತಕ್ಕಂಥದ್ದು TV9ನಲ್ಲಿ ಬಂತು. ಅಲ್ಲಿ ಅವ್ರದ್ದು ವಿಶೇಷವಾಗಿ ನನ್ನ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಯಾಕಂದರೆ ಅವರು ಮೊದಲಿಗೆ ಗೌರ್ಮೆಂಟ್ ಸೆಲೆಕ್ಷನ್ ಅಂತ ಆದದ್ದು P&T ಡಿಪಾರ್ಟ್ಮೆಂಟ್, ಅಂದರೆ ಪೋಸ್ಟಲ್ ಆ್ಯಂಡ್ ಟೆಲಿಗ್ರಾಫ್ ಅಂತ ಮೊದಲು ಅವಾಗ 2 ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡ್ತು. ಆವಾಗ ಅದರಲ್ಲಿ ಅವ್ರು ಸೆಲೆಕ್ಷನ್ ಆಗಿದ್ದರು. ಆಮೇಲೆ ಅವರು ಸುಮಾರು ಒಂದು 10-12 ಬ್ಯಾಂಕಿಂಗ್ ಎಕ್ಸಾಮ್ ಬರೆದು ಬ್ಯಾಂಕಿಂಗ್ POಗಳಾದರೂ ಕೂಡ KS ಪರೀಕ್ಷೆಯನ್ನು ಬರೆದು AC ಅಂತ ಸೆಲೆಕ್ಷನ್ ಆದರು. ಮತ್ತು IAS ಅನ್ನು ಬರೆದು IPS ತೊಗೊಂಡಿದ್ರು. ಹೀಗೆ ಎಷ್ಟೋ ಕಷ್ಟಗಳನ್ನು ನಮ್ಮ ಕಷ್ಟ ಅಥವಾ ಅವ್ರ ಕಷ್ಟ ಎರಡೂ ಹೆಚ್ಚು ಕಡಿಮೆ ಅಷ್ಟೇ ಇದ್ದು, ಅಥವಾ ನಮಗಿಂತಲೂ ಹೆಚ್ಚು ಕಷ್ಟಪಟ್ಟು ಬಂದಿದ್ದಾರೆ ಅನ್ನೋದು ಗೊತ್ತಾಯಿತು. ಆವಾಗ ನಾವು ಅವ್ರ ಜೊತೆಗೆ ಹೋಲಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಅವರು P&T ಡಿಪಾರ್ಟ್ಮೆಂಟು, ನಾನು ಪೋಸ್ಟಲ್ ಡಿಪಾರ್ಟ್ಮೆಂಟು. ಅವರು KS ಬರೆದು AC ಆಗಿರೋ, ನಾನು ಯಾಕೆ KS ಬರೆದು AC ಆಗಬಾರ್ದು ಅನ್ನೋದು ತಲೆಯಲ್ಲಿ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಗೆ ಒಂದು ಏನೋ. ಆಮೇಲೆ ವಿಶೇಷವಾಗಿ ಆವಾಗ ಇಂಟರ್ವ್ಯೂನೆಲ್ಲ ನೋಡಿದಾಗ ಅವ್ರ ಮಕ್ಕಳು ಕೂಡ IAS IPS ಆಗಿರೋದು ಗೊತ್ತಾಯ್ತು. ಸುಮಾರು ವಿಶೇಷವಾಗಿ ವಿಜಯಲಕ್ಷ್ಮಿ ಬಿದ್ರಿ ಮೇಡಮ್ 2001ರಲ್ಲಿ ಅಥವಾ 2001ರಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವಾಗಿ ತಗೊಂಡು ಭಾರತಕ್ಕೆ 1ನೇ ರ್ಯಾಂಕ್ ಬಂದಿದ್ದರು. ಸೊ ಅವೆಲ್ಲೋ ನ್ಯೂಸಲ್ಲಿ ಇಂಟರ್ನೆಟ್ಟಲ್ಲಿ ಅದನ್ನು ಸರ್ಚ್ ಮಾಡ್ತಾ ಹುಡುಕ್ತಾ ಯಾವುದೋ ಒಂದು ಗುರಿ ಹತ್ರ ನಮ್ಮದೇನು ಏನು ಮಾಡಬೇಕು ಅನ್ನೋದ್ರ ಕಡೆಗೆ ಆಗುತ್ತೆ. ಆಮೇಲೆ ಇನ್ನೊಂದು ವಿಶೇಷವಾಗಿ TV9ನಲ್ಲಿ ಈ ಸಿಲಿಲಲ್ಲಿ ಧಾರಾವಾಹಿಯಲ್ಲಿ ಸಂಗಮೇಶ್ ಉಪಾಸೆ ಅಂತ ಒಬ್ಬರು ಬರ್ತಿದ್ರು. ಅವಾಗ ಸುಮಾರು ಒಂದು 7-8 ವರ್ಷಗಳಿಂದ ಧಾರಾವಾಹಿ ಇತ್ತು. ಅದರಲ್ಲಿ ಬರೀ ಧಾರಾವಾಹಿ ನೋಡ್ತಿದ್ದು. ಬಟ್ ಯಾವತ್ತೂ ಒಂದಿನ ನನ್ನ ಕತೆ ಕಾರ್ಯಕ್ರಮ ನೋಡಿದಾಗ ನಾನೊಬ್ಬ KS ಆಫೀಸರ್ ಅನ್ನೋದು ಗೊತ್ತಾಯಿತು. ಇವರೆಲ್ಲೋ ಬಿಜಾಪುರದಲ್ಲಿ ತುಂಬ ಕಷ್ಟದಿಂದ ಬಂದಿದ್ದರು. ಅವ್ರನ್ನೆಲ್ಲ ನೋಡ್ಕೊಂಡು ಏನು ಅನ್ನಿಸ್ತು, ಏನೋ ಇದೆ, ನಾವು ಮಾಡ್ಬೋದಲ್ಲ ಅನ್ನೋದು ಒಂದು ಏನಂದರೆ ಮೊಳಕೆ ಅಂತಕ್ಕಂಥದ್ದು KS ಅಂತಕ್ಕಂಥದ್ದು ಸುಮಾರು 5-6 ವರ್ಷಗಳ ಹಿಂದಿಗೆ ಬೆಳೀತು. ಇದಕ್ಕೆ ನೀರು ಉಣಿಸಿದವರು ಯಾರಪ್ಪ ಅಂದರೆ ಶಂಕರಾನಂದ ಬನಶಂಕರಿ. ಅವರು ನನ್ನ ಸಹೋದ್ಯೋಗಿ. ನನ್ನನ್ನು ವಿಶೇಷವಾಗಿ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ ಅವರು ನನಗಿಂತ ಸೀನಿಯರಾಗಿ ಕೆಲಸ ಮಾಡ್ತಾಯಿದ್ರು. 2010 ಬ್ಯಾಚಲ್ಲಿ ನನಗಿಂತ ಮುಂಚೆ ಅವರು ಬೇರೆ ಯಾರಿಂದನೂ ಪ್ರೇರಣೆ ಪಡೆದು ತಯಾರಿಯನ್ನು ಮಾಡಿಕೊಂಡು 2010 KS ಬ್ಯಾಚ್ ಬರೆದು ಬಹುತೇಕ ಸೆಲೆಕ್ಷನ್ ಹಂತಕ್ಕೆ ತಲುಪಿದ್ರು. ಆವಾಗ ನಾವು ಇನ್ನೂ ಡಿಗ್ರಿನೂ ಮುಗಿದಿರಲಿಲ್ಲ. ಎಲ್ಲ ಎಕ್ಸ್ಟರ್ನಲನ್ನು ಮೈಸೂರು ಯೂನಿವರ್ಸಿಟಿಯಿಂದ ಮಾಡ್ಕೋತಾ ಇದ್ವಿ. ಆವಾಗ ಅವರು ಏನೋ ಒಂದು ನನ್ನಲ್ಲಿ ಏನು ಗಮನಿಸಿದ್ರೋ ಏನೋ ನಾನು ಅರಿಯ, ಬಟ್ ಅವರು ನನಗೆ ಗೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಓದ್ರಿಂದ. ಬಟ್ ನನ್ನದಲ್ಲಿ ಏನಂದರೆ IAS ಮಾಡಬೇಕಂತೇಳಿ. ಬಟ್ IAS ಮಾಡ್ಬೇಕಂದ್ರೆ ಏನಾಯಿತು, ನಂದು ಈ ಬೇಸಿಕಲಿ ಕನ್ನಡ ಮೀಡಿಯಮ್ ಓದ್ಕೊಂಡು ಬಂದಿರೋದ್ರಿಂದ ಒಂದು ಹಿಂಜರಿಕೆ ಅಷ್ಟೇ, ಏನೋ ಮಾಡ್ಬೋದಾ ಮಾಡಲಿಕ್ಕಿಲ್ವ ಅಂಥೇಳಿ ಈ ಒಂದು ಗೊಂದಲದಲ್ಲಿ. ಅದಕ್ಕೆ ಮತ್ತಿನ್ನೊಬ್ರು ಗೈಡೂ ಸಿಗಲಿಲ್ಲ IAS ಮಾಡಬೇಕು ಅಂತ. KS ಮಾಡಿದವರು ಇವ್ರು ಸಿಕ್ಕರು, ಏನು ಮಾಡಬೇಕು ಹೇಗೆ ಅಂತ ಎಲ್ಲ ಹೇಳಿಬಿಟ್ರು. ಸೊ ಹಾಗಾಗಿ ಅದಕ್ಕೆ ಬೆಂಡ್ ಹಾಕಿದ್ವಿ. ಆದರೆ ಒಂದೇನಾಗುತ್ತೆ ಅಂದರೆ ಈ KS ಅಂತಕ್ಕಂಥ ಪರೀಕ್ಷೆ ನಾನು ಹೇಳ್ತಾ ಇದ್ದೀನಿ, ಸುಮಾರು 5 ವರ್ಷಗಳ ಜರ್ನಿಯಲ್ಲಿ 2 ಸಾರಿ KS ಪರೀಕ್ಷೆ ಬರ್ತೀವಿ. ಬಹಳಷ್ಟು ತಾಳ್ಮೆಯನ್ನು ಅಪೇಕ್ಷೆ ಮಾಡುತ್ತೆ.
ಪ್ರತಿ 3ನೇ ದಿನ ಅಥವಾ ನಿಮಗೊಂದು ವಾರ ಅಥವಾ 4ನೇ ದಿನಕ್ಕೆ ಏನು ಅನಿಸುತ್ತೆ ಅಂದರೆ ಸಾಕು, ಎಷ್ಟು ಓದೋದು, ಎಷ್ಟು ಬರೆಯೋದು, ಎಷ್ಟು ದಿನ ಇದರಲ್ಲಿ ಕಾಲ ಕಳೆಯೋದು, ಬೇರೆ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ. ಅವಾಗೆಲ್ಲ ಈ ಒಂದು ಪ್ರೇರಣೆ, ಇನ್ಸ್ಪಿರೇಷನನ್ನು ಯಥಾವತ್ತಾಗಿ ಅಥವಾ ಅದಕ್ಕಿಂತ ಹೆಚ್ಚು ಮಟ್ಟದಲ್ಲಿ ಹೇಗೆ ಕಾಯ್ದುಕೊಳ್ಬೇಕು, ಅದು ಹೇಗೆ ನನ್ನಲ್ಲಿ ಉಳಿತು, ಅದು ಇವತ್ತಿಗಿದೆ, ಇನ್ನು ಮುಂದೂ ಇರುತ್ತೆ, ಅದು ಹಿಂದೂ ಕೂಡ ಇತ್ತು. ಅದು ಹೇಗೆ ಉಳಿತು ಅಂದರೆ ದಿನಪತ್ರಿಕೆಯನ್ನು ಓದ್ತಾ ಇದ್ದೆ. ಪತ್ರಿಕೆಯಲ್ಲಿ ಏನಂದರೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೆ. ವಿಶೇಷವಾಗಿ ನನಗೆ ವಿಶ್ವೇಶ್ವರ ಭಟ್ರು ಮೊದಲು ವಿಜಯ ಕರ್ನಾಟಕದಲ್ಲಿದ್ದರು, ಆಮೇಲೆ ಕನ್ನಡಪ್ರಭದಲ್ಲಿದ್ದರು, ಆಮೇಲೆ 2-3 ಪತ್ರಿಕೆಗಳನ್ನು ಬದಲಾಯಿಸಿ ಈಗ ವಿಶ್ವವಾಣಿ ಅಂತ ತೆಗೆದರು. ಅವರು ಕೆಲವೊಂದು ಅಂಕಣಗಳನ್ನು ಬರಿತಾ ಇದ್ರು. ತಪ್ಪದೆ ಓದಿ ಅವುಗಳನ್ನ ಚಾಚು ತಪ್ಪದೆ ತಲೆಯಲ್ಲಿ ತುಂಬಿಕೊಳ್ತಾ ಇದ್ವಿ. ಏನೇನೆಲ್ಲ ಮಾಡ್ಬೋದು ಅನ್ನೋಕ್ಕೆ ಅದು ಸಾಕ್ಷಿ. ವಿಶೇಷವಾಗಿ ನಿಕ್ಸ್ ವಾಜ್ನಿಕ್ ಅಂತ ಒಬ್ಬರು ವ್ಯಕ್ತಿ, ನಿಮ್ಗೆ ಗೊತ್ತಿರ್ಬೋದು, ಇಂಟರ್ನೆಟ್ ನೋಡಿದರೆ. ಆ ವ್ಯಕ್ತಿಗೆ 2 ಕೈ ಇಲ್ಲ, 2 ಕಾಲಿಲ್ಲ, ಬಟ್ ಅವರು ಒನ್ ಆಫ್ ದಿ ಮೋಸ್ಟ್ ಮೋಟಿವೇಟಿಂಗ್ ಪರ್ಸನ್, ಇನ್ಸ್ಪೈರಿಂಗ್ ಪರ್ಸನ್ ಟು ದಿ ವರ್ಲ್ಡ್. ಅಂಥ ವ್ಯಕ್ತಿ ಬಗ್ಗೆ ಅವ್ರ ಆರ್ಟಿಕಲಲ್ಲಿ ಓದಿದೆ, ಇಂಟರ್ನೆಟಲ್ಲಿ ತಿಳ್ಕೊಂಡು, ಏನೂ ಇಲ್ದವರೇ ಅಷ್ಟೆಲ್ಲ ಮಾಡ್ತೀವಿ, ನಾವು ಏನಾದರೂ ಮಾಡ್ಬೋದು ಅಂತೇಳಿ. ಸೊ ಅವ್ರನ್ನ ಮಾಡೆಲ್ ಆಗಿ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿ ಅವ್ರ ಜೊತೆಗೆ ಓದ್ತಾ ಇದ್ದಾರೆ. ರಿಚರ್ಡ್ ಬ್ರಾನ್ಸನ್ ಅಂತಕ್ಕಂಥದ್ದು, ಮತ್ತೆ ರಿಚರ್ಡ್ ಬ್ರಾನ್ಸನ್ ಅಂತೇಳಿ ಪದೇ ಇವರು ವಿಶ್ವೇಶ್ವರ ಭಟ್ರು ಆರ್ಟಿಕಲ್ ಮೇಲೆ ಆರ್ಟಿಕಲ್ ಬರಿತಾನೆ ಇದ್ರು. ಈ ಮನುಷ್ಯ ಜೀವನದಲ್ಲಿ ಏನೆಲ್ಲ ಮಾಡ್ಬೋದು ಅಂತೇಳಿ ತೋರಿಸ್ಕೊಟ್ಟು, ಅವ್ರು ಏನೆಲ್ಲ ಮಾಡ್ತಾ ಇದ್ದಾರೆ, ನಾವು ಒಂದು ಪರೀಕ್ಷೆ ಬರೀಲಿಕ್ಕೆ ಆಗೋದಿಲ್ವಾ ಅನ್ನೋದನ್ನು ನಾನು ಪದೇ ತಿಳ್ಕೊತಾ ಇದ್ದೆ. ವಿಶೇಷವಾಗಿ ರವಿ ಬೆಳಗೆರೆ ಅವ್ರ ಬಗ್ಗೆ ಭಿನ್ನ ಅಭಿಪ್ರಾಯಗಳಿರ್ಬೋದು, ಬಟ್ ಅವರ ಓ ಮನಸ್ಸೆ ಅಂತಕ್ಕಂಥದ್ದು ಒಂದು ಧ್ವನಿ ಸುರುಳಿ ಬಂದಿತ್ತು. ಆ ಧ್ವನಿ ಸುರುಳಿಯಲ್ಲಿ ಎಂತಹ ಅದ್ಭುತವಾದ ವಿಷಯಗಳನ್ನ ಅವ್ರು ಹೇಳಿದ್ದಾರೆ ಅಂದರೆ, ನಿಜಕ್ಕೂ ಮಲಗಿದವನು ಎದ್ದು ಕೊಡಬೇಕು, ಎದ್ದು ಕುಂತವನು ಓಡಬೇಕು, ಓಡ್ತಾ ಇದ್ದವನು ಎಂದು ನಿಲ್ಲಬಾರದು ಅಂತಕ್ಕಂಥ ವಿಷಯಗಳನ್ನು ಹೇಳಿದ್ದಾರೆ. ಅಲ್ಲಿ ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತಾರೆ. ಆ ಓ ಮನಸ್ಸೆ ಅಂತಕ್ಕಂಥದ್ದು ಪದೇ ಕೇಳಿ ಯಾವತ್ತು ನಾವು ಆ ಒಂದು ಇನ್ಸ್ಪಿರೇಷನ್ ತುಂಬಿಕೊಂಡಿದ್ವಿ, ಅದು ಯಾವತ್ತಿಗೂ ಮರಿಲಿಕ್ಕಾಗದಂಥದ್ದು. ಯಾಕಂದರೆ ಅಲ್ಲಿ ಕೆಲವೊಂದು ಸ್ಟೋರಿಗಳನ್ನ ಹೇಳ್ತಾರೆ ಅವರು. ಒಬ್ಬ ವ್ಯಕ್ತಿ, ಯಾರು ಅವನ ಹೆಸರು ಗೊತ್ತಿಲ್ಲ ನನಗೆ, ಅವನು ಕಣ್ಣಿರಲ್ಲ, ಅವನಿಗೆ ಕಣ್ಣು ಇಲ್ಲದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ MBBS ಮಾಡಿ ಡಾಕ್ಟರ್ ಆಗಬೇಕಂತ ಡಿಸೈಡ್ ಮಾಡಿ ಅತ್ಯಂತ ಯಂಗೆಸ್ಟ್ ವಯಸ್ಸಿನಲ್ಲಿ ಡಾಕ್ಟರ್ ಆಗಿ ಒಬ್ಬ ಫೇಮಸ್ ಸರ್ಜನ್ ಆಗಿ ಹೊರಗೆ ಬರುತ್ತೆ. ಕಣ್ಣಿಲ್ತಕ್ಕಂಥ ವ್ಯಕ್ತಿ ಏನೇನೋ ಮಾಡ್ತಾನೆ, ನಮಗೆಲ್ಲ ಇದ್ದು ಏನು ಮಾಡ್ಬೋದಲ್ಲ ಅಂತ. ಇದೆಲ್ಲ ವಿಚಾರಗಳಿದ್ದಾಗ ಇನ್ನೊಬ್ಬ ವ್ಯಕ್ತಿ ಬರುತ್ತೆ, ಶಿವಾನಂದ ಕರಾಳೆ ಅಂತ. ಮುಖತಃ ಅವ್ರ ಜೊತೆಗೆ ನನಗೆ ಭೇಟಿ ಇಲ್ಲ, ಅವ್ರ ನನಗೆ ಪರಿಚಯ ಇಲ್ಲ, ಅವರಿಂದ ನನಗೆ ಯಾವುದೇ ಮಾರ್ಗದರ್ಶನ ಇಲ್ಲ. ಬಟ್ ನಾವು ಯಾವುದೇ ವ್ಯಕ್ತಿಯಿಂದ ಪ್ರೇರಣೆ ಪಡ್ಕೊಳ್ಳಿಕ್ಕೆ ಅವ್ರ ಹೆಸರು ಹೇಳ್ತಾ ಇದ್ದೀನಿ. ಪೋಸ್ಟಲ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ, ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಸಾಕಷ್ಟು ಓದ್ಕೊಂಡಂಥ ಆ ವ್ಯಕ್ತಿ KPSC ಜೊತೆಗಿದ್ದು ಸಾಕಷ್ಟು ಸಂಘರ್ಷವನ್ನು ನಡೆಸಿ ಹೇಗಾದ್ರೂ ಮಾಡಿ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಯನ್ನು ಯಾವುದೇ ಲಂಚ ಏನು ಇಲ್ಲದೇನೆ ಪಡಿಬೇಕಂತಕ್ಕಂಥ ಹಠ ತೊಟ್ಟು ಸುಮಾರು 2-3 ಪರೀಕ್ಷೆ ಸರಿ ಬರೆದು ಕೊನೆಗೂ AC ಅಂತೇಳಿ ಸೆಲೆಕ್ಷನ್ ಆದರು. ಅದು ನನ್ನ ತಲೆಯಲ್ಲಿ ಕುಂತ್ಬಿಟ್ರು. ಇಲ್ಲೆಲ್ಲ ಕರಪ್ಷನ್ ಇದೆ, ಹಾಗೆ ಹೀಗೆ ಅಂತೇಳಿ ಸುಮಾರು ವರ್ಷಗಳಿಂದ ಎಲ್ಲರೂ ಹೇಳ್ತಾ ಇದ್ರು. ಓದುವಾಗ ಅದೆಲ್ಲ ತಲೆಯಲ್ಲಿ ಬಂದು ಭಾಳ ಸರಿ ನಿಮಗೆಲ್ಲ ಏನಾಗುತ್ತೆ, ಡಿಮೋಟಿವೇಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನಾನು ಏನು ಮಾಡಿಕೊಂಡೆ, ಅದನ್ನು ಪಾಸಿಟಿವ್ ಆಗಿ ಸ್ಕೋರ್ ಮಾಡಿದರೆ ಟಾಪ್ 5ದಲ್ಲಿ ಬಂದರೆ ನಮ್ಗೆ ಯಾರು ಏನು ಟಚ್ ಮಾಡೋಕ್ಕಾಗಲ್ಲ. ಆಬ್ವಿಯಸ್ಲಿ ಏನು ಮಾಡದೇ ಇದ್ರೂ ಕೂಡ ಪೋಸ್ಟ್ ಆಗುತ್ತೆ ಅಂತಕ್ಕಂಥದ್ದು ಒಂದು ಬಂತು. ಸೊ ಒಳ್ಳೆ ಸ್ಕೋರೇ ಮಾಡಬೇಕು ಅಂತೇಳಿ ಈ ಬಾರಿ ಅಂತೂ ಒಳ್ಳೆಯ ರೀತಿಯಿಂದ ನಡೀತು, ಅದಂತೂ ಬೇರೆ. ಬಟ್ ಏನೇ ಆದರೂ ಕೂಡ ನಾವು ಸಿದ್ಧರಾಗಿರ್ಬೇಕಂತೇಳಿ ಅವರಿಂದ ನಾನು ಪ್ರೇರಣೆ ಪಡೆದು ಒಳ್ಳೆಯ ರೀತಿ ಹೆಸರು ಮಾಡಬೇಕು ಅಂಥೇಳಿ ಸ್ಟಾರ್ಟ್ ಮಾಡಿದೆ. ಮತ್ತು ವಿಶೇಷವಾಗಿ ಏನಂದರೆ, ಈ ಇನ್ಸ್ಪಿರೇಷನ್ ಅನ್ನೋದನ್ನು ನಾನು ಪ್ರತಿದಿನ ಪ್ರತಿ ಕ್ಷಣ ಒಂಥರ ಉಸಿರು ತೊಗೊಂಡ್ರು ಉಸಿರು ಬಿಟ್ಟರು ಅದ್ರ ಜೊತೆಗೇನೆ ಬರಿತಾ ಇದ್ದೆ. KS ಅಂತಕ್ಕಂಥದ್ದು, KS ಅಂತ ಹೇಳಿ. ಹಾಗಾಗಿ ಯಾರೇ ವ್ಯಕ್ತಿ ಒಬ್ಬ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಇವ್ರ ಥರ ಆಗಬೇಕು, ಹೀಗಾಗಬೇಕು ಅನ್ನೋದನ್ನ ನೋಡ್ತೇವೆ. ಅದಕ್ಕೆ ವಿಶೇಷವಾಗಿ ಯಾರಪ್ಪ ಅಂದರೆ ಶಾಲಿನಿ ರಜನೀಶ್ ಅಂತೇಳಿ ಮೇಡಮ್. ಈಗ ಅವರು ಬೆಂಗಳೂರಲ್ಲಿ ಸೆಕ್ರೆಟರಿಯೇಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಮೋಸ್ಟ್ಲಿ ಈಗ ಆರೋಗ್ಯ ಇಲಾಖೆಯಲ್ಲಿ ಏನಿರ್ತಾರೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅಂತೇಳಿ. ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳಿದ್ದರು. ಅವರ ಒಂದು ಕೆಲಸದ ವೇಗ, ಅವರ ಚಾಕಚಕ್ಯತೆಯನ್ನು ತುಂಬ ಹತ್ತಿರದಿಂದ ನೋಡಲಿಕ್ಕೆ ಸಾಧ್ಯ ಆಗದಿದ್ದರೂ ಕೂಡ ಎಲ್ಲೆಲ್ಲಿ ಅವಕಾಶಗಳು ಸಿಕ್ಕಿದ್ದು ಅಲ್ಲಿ ನೋಡಿ, ಹೌದು ಒಂದು ಸಾರಿ ನಾವು ಕೂಡ ಇಂಥ ಒಳ್ಳೆಯ ಅಧಿಕಾರಿ ಆಗಬೇಕು ಅಂಥೇಳಿ ಡಿಸೈಡ್ ಮಾಡ್ತಿದ್ವಿ. ವಿಶೇಷವಾಗಿ ನಾವು 2008-07ರಲ್ಲಿ ಹೇಮಂತ್ ನಿಂಬಾಳ್ಕರ್ ಅಂತ ಬೆಳಗಾವಿಗೆ, ಈಗ ಅವರು ಮೋಸ್ಟ್ಲಿ IGP ಏನೋ ಇದ್ದಾರೆ ಬೆಂಗಳೂರಲ್ಲಿ, ಅವರು SP ಆಗಿ ಬೆಳಗಾವಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಇವರೆಲ್ಲರಿಂದ ನಾವು ಏನಂದ್ರೆ ಪ್ರತಿ ಸಲ, ಈಗ ಇತ್ತೀಚೆಗೆ ಉಡುಪಿಯಲ್ಲಿ ಈಗ DC ಆಗಿ ಕೆಲಸ ಮಾಡ್ತೀವಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಮೇಡಮ್, ಅವರು AC ಆಗಿದ್ರು ಚಿಕ್ಕೋಡಿಯಲ್ಲಿ. ಸೊ ಅವ್ರದ್ದು ಕೆಲಸ ಮಾಡೋ ರೀತಿ ಅದನ್ನೆಲ್ಲ ನೋಡಿ ಆಗಬೇಕಪ್ಪ ನಾವು ಏನು. ಇದಕ್ಕೆಲ್ಲ ಶಿಖರ ಅಂದರೆ ರವಿಚಂದ್ರನ್ ಅವರು
IPS ಮಾಡಿಕೊಂಡು ಬೆಳಗಾವಿಗೆ ಪೋಸ್ಟಿಂಗ್ ತೊಗೊಂಡಾಗ ಬೆಳಗಾವಿಯಲ್ಲಿ ಒಂದು CMA ಸಂಸ್ಥೆಯಲ್ಲಿ ಅವರು ಒಂದು ಮೋಟಿವೇಶನ್ ಕ್ಲಾಸ್ ಬಂದಿದ್ದರು. ಅದು 1-1.5 ಗಂಟೆ ಲೆಕ್ಚರ್. ಅದು ಇವತ್ತಿಗೂ ನನ್ನ ತಲೆಯಲ್ಲಿ ಹಾಗೆ ಇದೆ, ಏನೇನು ಮಾತಾಡಿದರು, ಹೇಗೆ ಹೇಳಿದರು ಅಂತೇಳಿ. ಅವಾಗ ನಂದು ಇನ್ನೂ ಡಿಗ್ರಿನೂ ಮುಗಿದಿರಲಿಲ್ಲ, KS ಮಾಡಬೇಕಂತ ಇದ್ದೆ 2011. ಆವಾಗ ಆ ಪ್ರೇರಣೆಯನ್ನು ತುಂಬಿಕೊಂಡು ಅವ್ರದ್ದೇನು ಐಡಿಯಾಗಳಿದ್ವು, ಹೇಗೆ ಮಾಡಬೇಕು ಅನ್ನತಕ್ಕಂಥ ಏನು ಒಂದು ಉತ್ಸಾಹದ ಮಾತುಗಳು ಹೇಳಿದ್ರಲ್ಲ, ಅವನ್ನೆಲ್ಲ ಅಷ್ಟೇ ಪರಿಣಾಮಕಾರಿ ಕೇಳಿಕೊಂಡು ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡು ಪದೇ ಪದೇ ಕೇಳಿಕೊಂಡು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೆ. ಸೊ ಹಾಗಾಗಿ ರವಿ ಡಿಶಿ ಅವ್ರದ್ದು ಇದನ್ನು ಅದೇ ಟೈಮಲ್ಲಿ ಫಕ್ಕೀರಪ್ಪ ಕಾಗಿನೆಲೆ ಅಂತೇಳಿ IPS ಅವ್ರದ್ದು ಒಂದು ವರ್ಕ್ಶಾಪ್ಗೆ ನಾನು ಬಹಳ ಕಡಿಮೆ ಇದಕ್ಕೆ ಅಟೆಂಡ್ ಮಾಡಿದ್ದೀನಿ, ಬಟ್ ಅವರಿಂದ ಹೆಚ್ಚು ಪ್ರೇರಣೆಯನ್ನು ಪಡೆದಿದ್ದೀನಿ. ಒಬ್ಬ ವ್ಯಕ್ತಿ ಜೊತೆ ಕಡಿಮೆ ಸಂಪರ್ಕವನ್ನು ಇಟ್ಕೊಂಡಿದ್ರು ಕೂಡ ಅತಿ ಹೆಚ್ಚು ನಾನು ಆ ಪ್ರೇರಣೆಯನ್ನು ಯಾವತ್ತೂ ಕಾಯ್ದುಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಬೇಕಾದದ್ದು ಅದೇ. ಇವತ್ತು ಓದ್ಬೇಕನ್ಸುತ್ತೆ, ಯಾರೋ ಒಬ್ರು ಮಾತಾಡಿದಾಗ ಏನೋ ಮಾಡಿದಾಗ ಮಾಡ್ಬೇಕನ್ಸುತ್ತೆ, ಬಟ್ 2-3 ದಿನ ಆದಮೇಲೆ ಎವ್ರಿ 3rd ಡೇ ಅಂತ ಅದೊಂದು ಇದನ್ನೇ ಇದೆ. ಎವ್ರಿ 3rd ಡೇ ಸಾಕಪ್ಪ ಅನಿಸುತ್ತೆ. ಆ ಸಾಕಪ್ಪ ಅಂದಾಗ ಹೇಗೆ ಅದನ್ನು ಕಂಟಿನ್ಯೂ ಮಾಡ್ಕೋಬೇಕು, ಅದಕ್ಕೆ ಪ್ರೇರಣೆ ಆಗ್ತಕ್ಕಂಥದ್ದು ಯಾವಾಗಲೂ ಬೇಕು. ಇದು 2011ರ ಪರೀಕ್ಷೆ ನೇಮಕಾತಿ ಸ್ಟಾರ್ಟ್ ಆಯಿತು. ಅದು 2012 ಕಂಪ್ಲೀಟಾಗಿ ಎಕ್ಸಾಮ್ ಪ್ರೊಸೆಸ್ಗಳು, ಪ್ರಿಲಿಮಿನರಿ ಮೇನ್ಸ್ ಆಯಿತು. 2013ರಲ್ಲಿ ಇಂಟ್ರ್ಯೂ ಆಯಿತು. ಒಳ್ಳೆ ಪ್ರಿಲಿಮಿನರಿ ಒಳ್ಳೆ ಅಂಕ ಬಂತು. ಮೇನ್ಸಲ್ಲಿ ಕೂಡ 1063 ಬಂತು ಆವಾಗಲೇ, ಫಸ್ಟ್ ಅಟೆಂಪ್ಟಲ್ಲೇ. ಸೊ ಅವಾಗೆಲ್ಲ ನನಗೆ ರವಿ ಡಿಸಿ ಸರ್ ಜೊತೆ ಮಾತಾಡಲಿಕ್ಕೆ ಅವಕಾಶ ಮಾಡಿಸಿಕೊಟ್ರು. ಶಂಕರಾನಂದ ಬನಶಂಕರಿ, ಫಕ್ಕೀರಪ್ಪ ಕಾಗಿಲೆ ಸರ್ ಜೊತೆ ಮಾತಾಡ್ತಾನೆ. ನನಗೆ ಏನು ಒಂದು ಪ್ರೌಡ್ ಫೀಲಿಂಗ್ ಅಂದರೆ, ಇವತ್ತು ಮತ್ತು ಅವತ್ತು ಒಬ್ಬ IAS ಮತ್ತು IPS ವ್ಯಕ್ತಿಗಳ ಜೊತೆ ಮಾತಾಡೋದ್ರಲ್ಲೇ ನನಗೆ ಒಂದು ಇನ್ಸ್ಪಿರೇಷನ್. ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ದನ್ನು ಇಟ್ಕೊಂಡೇ 1 ವರ್ಷದವರೆಗೆ ನಾನು ಅದೇ ಮೂಡಲ್ಲಿದ್ದೆ. ಅಂದರೆ ಆಕಾಶದಲ್ಲಿ ತೇಲಾಡ್ತಿರ್ಲಿಲ್ಲ, ಬಟ್ ಒಳ್ಳೆ ಏನೋ ಒಂದು ಅವಕಾಶ ಸಿಕ್ತಲ್ಲಪ್ಪ, ನಾನು ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಹೆಸರು ಗಳಿಸ್ಬೇಕು, ಇನ್ನೂ ಒಳ್ಳೆ ಓದಬೇಕು ಅಂತಕ್ಕಂಥ ತಲೆಯಲ್ಲಿ ಬರ್ತಾಯಿತ್ತು. ಹಾಗಾಗಿ ನಮ್ಮ ಎಲ್ಲ ವಿಶೇಷವಾಗಿ ನಮ್ಮ ಚಿಕ್ಕೋಡಿ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋ ಸುಮಾರು ಒಂದು 5-6 ಜನ SP-ಗಳು ನಾನು ಕೆಲಸ ಮಾಡೋ ಅವಧಿಯಲ್ಲಿ ಬಂದು ಹೋಗಿದ್ದಾರೆ. ಅವರೆಲ್ಲರಿಂದ ಒಂದೊಂದು ಹೊಸದ ವಿಷಯವನ್ನು ಕಲಿತೇವೆ. ವಿಶೇಷವಾಗಿ PJ ಕಾಕಣಿಕೆ ಸರ್ ಆಗಿರ್ಬೋದು, M ನಾಗೇಶ್ ಆಗಿರ್ಬೋದು, ಅಶ್ವಥ್ ನಾರಾಯಣ್ ಸರ್ ಆಗಿರ್ಬೋದು, PL ಹಡಗಿನಾಳ ಸರ್ ಆಗಿರ್ಬೋದು, ಇವನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ RV ಮಡಿವಾಳರ್ ಸರ್ ಆಗಿರ್ಬೋದು, ನಮ್ಮ ME ಪಾಟೀಲ್, ಹೀಗೆ ಅದ್ರ ಜೊತೆಗೆ ಇನ್ನಷ್ಟು ಜನ SP-ಗಳಾಗಿ ಹೋಗಿದ್ದಾರೆ. ಎಲ್ಲರಿಂದನೂ ಏನೋ ಒಂದೊಂದು ಯುನಿಕ್, ಅವರಿಂದ ಏನೋ ಕಲಿಯುವಂಥದ್ದಿರುತ್ತೆ. ಅವ್ರು ನೋಡಿದೆ ಪ್ರತಿ ಸಲ ಸರ್ ಹಾಗೆ ನಾನು ಕೂಡ ಒಬ್ಬ ಆಫೀಸರ್ ಆಗಬೇಕಂತ ತಿಳ್ಕೊಂಡಿದ್ದೆ. ವಿಶೇಷವಾಗಿ ನಮ್ಮ ಇಲಾಖೆಗೆ PMG DPS ಎಲ್ಲ ಬರ್ತಾಯಿದ್ರು. ಅವರಿಗೆ ಕೊಡ್ತಕ್ಕಂಥ ಟ್ರೀಟ್ಮೆಂಟು, ಅವ್ರಿಗಿರ್ತಕ್ಕಂಥ ಅಧಿಕಾರಗಳು, ಅವ್ರು ಮಾಡ್ತಕ್ಕಂಥ ಕೆಲಸ, ಅವ್ರು ಮಾಡ್ತಕ್ಕಂಥ ಸೇವೆ, ಅದನ್ನೆಲ್ಲ ನೋಡಿದಾಗ ನಮಗೂ ಇಂಥ ಒಂದು ಕೆಲಸದ ವ್ಯಾಪ್ತಿ ಇರಬೇಕು, ಮನುಷ್ಯ ಯಾವತ್ತು ಬ್ಯುಸಿಯಾಗಿರಬೇಕು, ಇಷ್ಟು ಒಳ್ಳೆ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕಂದ್ರೆ ಮೊದಲು ಒಂದು ಅಧಿಕಾರವನ್ನು ಅಥವಾ ಸೇವೆ ಮಾಡಲಿಕ್ಕೆ ಹುದ್ದೆ ಪಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅಂಥವು ಅವಕಾಶ ಸಿಕ್ಕಾಗೆಲ್ಲನೂ ಅವುಗಳನ್ನ ಪಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಅವರೆಲ್ಲರಿಂದ ವಿಶೇಷವಾಗಿ ಎಲ್ಲ PMG DPS SP-ಗಳಿಂದ ನಾನು ಪ್ರೇರಣೆಯನ್ನು ಪಡಿತಾ ಇದ್ದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಒಬ್ಬ ವಿಶೇಷವಾದ ವ್ಯಕ್ತಿ ಅಂದರೆ ನನ್ನ ಜೀವನದಲ್ಲಿ ಸ್ವಾಮಿ ವಿವೇಕಾನಂದ. ನಾನು ತುಂಬ ಅವ್ರ ಬಗ್ಗೆ ತುಂಬ ತೀರಾ ಕಡಿಮೆ ಓದ್ಕೊಂಡಿದ್ದೀನಿ. ಕಡಿಮೆ ಏನು ಓದ್ಕೊಂಡಿದ್ದೀನಿ ಅಂದರೆ, ಸುಮ್ಮನೆ ಒಂದು 4-5 ಮಾತುಗಳನ್ನು ಅವರಿಂದ ಕೇಳಿದ್ದೀನಿ. ಆಲ್ ಪವರ್ ಈಸ್ ವಿತಿನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತ. ಹೌದಾ, ಎಲ್ಲ ಶಕ್ತಿಯೂ ನಿಮ್ಮಲ್ಲಿದೆ, ನೀವು ಏನು ಬೇಕಾದರೂ ಮಾಡ್ಬೋದು ಅಂತ. ಇಂಥ ಕೆಲವೊಂದು ಮಾತುಗಳನ್ನು ಇಟ್ಟುಕೊಂಡು ಅವುಗಳ ಜೊತೆಗೇ ಅಂದರೆ ಇನ್ನೊಂದಿದೆ ವಿಶೇಷವಾಗಿ, ನೀವೊಂದು ಕನಸನ್ನು ಕಾಣಿ, ಆ ಕನಸಿನೊಂದಿಗೆ ಉಸಿರಾಡಿ, ಕನಸಿನೊಂದಿಗೆ ಬೆರೆತು ಹೋಗಿ, ಅದನ್ನೇ ನಿಮ್ಮ ಜೀವನವಾಗಿಸಿಕೊಳ್ಳಿ, ಅದರೊಂದಿಗೆ ಜೀವನ ನಡೆಸಿ, ಅದರಲ್ಲಿ ನೀವು ಯಶಸ್ಸಾಗ್ತೀರಿ ಅಂತ ಹೇಳಿದ್ದಾರೆ. ಆ ಮಾತು ನನಗೆ ಬಹಳ ಪ್ರೇರಣೆಯನ್ನು ಕೊಟ್ಟಿತು. ವಿಶೇಷವಾಗಿ ಅರಿಸ್ಟಾಟಲ್ನ ಒಂದು ಮಾತಿದೆ, ಏನಿದೆ ಅಂದರೆ 3 ಜನ ವ್ಯಕ್ತಿಗಳು ಬರ್ತಾರೆ ಅಂತ ಜೀವನದಲ್ಲಿ. ಯಾವ 3 ಜನ ವ್ಯಕ್ತಿಗಳು 3 ರೀತಿ ಕೆಲಸಗಳನ್ನು ಮಾಡ್ತಾರೆ. ಜನರನ್ನು ವಿಭಾಗಿಸಿ ಹೇಗೆ, ಒಂದು ಗುಡ್ ಪೀಪಲ್, ಎವರೇಜ್ ಪೀಪಲ್ ಮತ್ತು ನಾಟ್ ಬ್ಯಾಡ್ ಅಂತ, ನಾಟ್ ಗುಡ್ ಅಂತೇಳಿ, ಅಥವಾ ವೆರಿ ಗುಡ್, ಸುಪ್ರೀಂ. ಏನೋ ಯಾವತ್ತೂ ಏನು ಮಾಡ್ತಿರ್ತಾರೆ ಅಂದರೆ, ಐಡಿಯಾಗಳ ಬಗ್ಗೆ ವಿಚಾರ ಮಾಡ್ತಿರ್ತಾರೆ. ಉದಾಹರಣೆಗೆ ಐನ್ಸ್ಟೀನು, ನಮ್ಮ ಸ್ವಾಮಿ ವಿವೇಕಾನಂದ, ಇಂಥ ದೊಡ್ಡ ವ್ಯಕ್ತಿಗಳು ಒಂದೊಂದು ಐಡಿಯಾಗಳ ಬಗ್ಗೆ ವಿಚಾರ ಮಾಡ್ತಾರೆ.
ಇನ್ನು ಎವರೇಜ್ ಪೀಪಲ್ ನಮ್ಮ ಥರ ಏನಪ್ಪ ಅಂದರೆ ಅವರು ಘಟನೆ ನಮ್ಮ ಥರ ಅಂದರೆ ಒಳ್ಳೆ ಏನೋ ಒಂದು ಸಣ್ಣ ಮಟ್ಟದ ಸಾಧನೆ ಮಾಡಿದ್ರು ಘಟನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ ಯಾವತ್ತು. ಇನ್ನು ಉಳಿದ ಜನ ಏನು ಮಾಡ್ತಿರ್ತಾರೆ ಅಂದರೆ ಕೇವಲ ಜನರ ಬಗ್ಗೆನೇ ವಿಚಾರ ಮಾಡ್ತಿರ್ತಾರೆ. ಅವನೇನು ಮಾಡಿದ, ಇವನೇನು ಮಾಡಿದ್ರು. ಇದನ್ನು ನಾವು ಮೊದಲು ಬಿಡಬೇಕು. ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಫಸ್ಟು ನಾವು ಬಿಡಬೇಕಂತ ಏನಪ್ಪ ಅಂದರೆ ಈ ಜನರ ಬಗ್ಗೆ ಮಾತಾಡೋದು ಒಂದು, ಜನ ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇಟ್ಕೊಳ್ಳೋದು, ಇವೆರಡನ್ನು ಬಿಟ್ಬಿಡೋದು. ಜನರೊಂದಿಗೆ ಅದಾದಷ್ಟು ಸಂಪರ್ಕೊಂಡು ಬಿಟ್ಟರೆ ಸರ್. ಜನ ಅಂದರೆ ಯಾರು? ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಫ್ರೆಂಡ್ ಸರ್ಕಲ್, ಅವರು ಇವರು. ನಾನು ಏನಾದ್ರು ಓದ್ತಾ ಇದ್ರೆ ಇವ್ರು ಏನು ಅನ್ಬೋದು, ಓದ್ದೇ ಇದ್ರೆ ಏನು ಅನ್ಬೋದು, ಇವ್ರ ಬಗ್ಗೆ ತಲೆ ಕೆಡಿಸೋದು. ನನಗಾಗಿ ನಾವು ಬದುಕಬೇಕು, ನಮಗಾಗಿ ನಾವು ಓದಬೇಕಷ್ಟೇ. ಮುಂದೆ ಒಂದು ಏನಾದರೂ ಒಂದು ಒಳ್ಳೆಯ ಉದ್ದೇಶ ಇರಬೇಕಷ್ಟೇ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆಯತನ ಅಂತೇಳಿ. ನಾವು ಒಂದಿನ ಗೆದ್ದೇ ಗೆಲ್ತೀವಿ ಎಲ್ಲರೂ, ನೀವೆಲ್ಲರೂ ಸೇರಿ. ಯಾವಾಗ ನಿಮ್ಮಲ್ಲಿ ಒಳ್ಳೆಯತನ ಇರಬೇಕು, ಒಳ್ಳೆಯ ಗುರಿ ಇರಬೇಕು, ಅದಕ್ಕಾಗಿ ನೀವು ಹೋರಾಡ್ತಿರ್ಬೇಕು, ಅದಕ್ಕಾಗಿ ನೀವು ಗೆಲ್ತೀರ. ಅದಕ್ಕೆ ನೈಜ ಸಾಕ್ಷಿ ನಾನೇ. ಇನ್ನು ವಿಶೇಷವಾಗಿ ಭಗವದ್ಗೀತೆಯಿಂದ ಪ್ರೇರಣೆ ಪಡೆದವರು ಯಾರಿದ್ದಾರೆ? ಶ್ರೀಕೃಷ್ಣನ ಪರಮಾತ್ಮನಿಂದ ಪ್ರೇರಣೆ ಪಡೆದವರು ಯಾರಿದ್ದಾರೆ? ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತೇಳಿ. ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ ಬಿಟ್ಟು ಫಲಾಫಲಗಳು ಅವನಿಗೆ ಬಿಟ್ಬಿಡೋದು ಕೊನೆಗೆ. ಹಾಗಾಗಿ ಈ ಎರಡರಲ್ಲೂ ಕೂಡ ನಾವು ಅದನ್ನೇ ಮಾಡಿದ್ವಿ. ವಿಶೇಷವಾಗಿ ಸಿದ್ದೇಶ್ವರ ಸ್ವಾಮೀಜಿಗಳು ನೋಡ್ರಿ, ನುಡಿದಂತೆ ನಡೆಯುವ ಈ ಒಂದು ಈ ಸದ್ಯದ ಜಗತ್ತಿನಲ್ಲಿ ಇರ್ತಕ್ಕಂಥ ಒಬ್ಬ ಅತ್ಯಂತ ನಿಷ್ಠಾವಂತ ವ್ಯಕ್ತಿ ಅಂತ ಹೇಳ್ಬೋದು. ಅವರಿಂದನೂ ಕೂಡ ನಾನು ಪ್ರೇರಣೆ ಪಡೆದೆ. ಸೇವೆ ಅಂದರೆ ಯಾರಿಗೆ ಮಾಡಬೇಕು, ಹೇಗೆ ಮಾಡಬೇಕು, ಎಂಥ ಉದ್ದೇಶಗಳಿರಬೇಕು, ಎಂಥ ಗುರಿಗಳಿರಬೇಕು ಅಂತೇಳಿ. ಸೊ ನಾವು ಈಗ ಕಂಪ್ಲೀಟ್ಲಿ ನಮ್ಮ ನಿಜಕ್ಕೂ ಅಂತ ಹೇಳ್ಬೇಕಾದ್ರೆ ನಮ್ಮ ಮುಂದೆ ಒಂದು ಕೋಟ್ಯಾಂತರ ರೂಪಾಯಿ ಹಣ ಇಟ್ಟರು ಕೂಡ ಅದ್ರ ಬಗ್ಗೆ ಯಾಕೋ ಅಂತ ಒಂದು ಆಸೆ ಅಂತ ಏನು ಉಳಿದಿಲ್ಲ. ಬಟ್ ಕೆಲಸ ಮಾಡಬೇಕು, ಒಳ್ಳೆ ಹೆಸರು ಮಾಡಬೇಕು, ಜನರಿಗೆ ಉಪಕಾರ ಮಾಡಬೇಕು, ದೇವರಿಗೆ ಅದನ್ನೇ ಬೇಡ್ತಾ ಇದೀವಿ ಅಂತ ಒಂದು ಆಸೆ ನಮಗಿರುತ್ತೆ ಹೊಂದಿದೆ. ಅಂದರೆ ಅದಕ್ಕೆ ಸಿದ್ದೇಶ್ವರ ಸ್ವಾಮಿಗಳೇ ಕಾರಣ. ವಿಶೇಷವಾಗಿ ಇಷ್ಟೆಲ್ಲ ಎರಡೆರಡು ಅಟೆಂಪ್ಟ್ ಮಾಡಿ, ಎರಡೂ ಅಟೆಂಪ್ಟಲ್ಲಿ ಈ ಸಾರಿ 1085 ಮಾರ್ಕ್ಸ್ ಪಡೆದು 3ನೇ ರ್ಯಾಂಕ್ ಸೆಲೆಕ್ಷನ್ ಆಗಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ನನಗೆ ಶ್ರೀ ದಿವಂಗತ ಸಾಶಿ ಮರೊಡೆಯ ಸರ್. ಅವರು ಎಲ್ಲೋ ಒಂದು ಕಡೆ ಯಾವಾಗಲೂ ಪಾಠ ಮಾಡುವಾಗ ಧ್ವನಿ ಮುದ್ರಿಕೆಯನ್ನು ಮಾಡಿ ಇಟ್ಟು ಅದೆಲ್ಲೋ ನಮಗೆ ಸಿಕ್ಕು, ನಾವು ಅದನ್ನು ಕೇಳಿ ಇವತ್ತು ಇಷ್ಟೊಂದು ಒಳ್ಳೆಯ ಅಂಕ ಗಳಿಸಿ, ಕನ್ನಡ ಅಷ್ಟೇ ಅಲ್ಲ ಉಳಿದ ಜನರಲ್ ಸ್ಟಡೀಸಲ್ಲೂ ಕೂಡ ಒಳ್ಳೆಯ ಅಂಕ ಗಳಿಸಿದ್ದೀವಿ. ಆದರೂ ಕೂಡ ಕನ್ನಡದಿಂದನೇ ನಾವು ಇಷ್ಟೊಂದು ಮಟ್ಟಿಗೆ ಭಾಳಷ್ಟು ನೂರಾರು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ನೀವು ಒಂದು ಹೇಳಬಲ್ಲೆ, ನಾನು ಬೇರೆ ಎಲ್ಲ ವಿಷಯಗಳನ್ನು ಓದಿದ್ರೂ ಕೂಡ, ಬೇರೆ ಎಲ್ಲ ಉತ್ತಮವಾದ ಐಚ್ಛಿಕ ವಿಷಯಗಳನ್ನು ಓದಿದ್ರು ಕೂಡ ಓದಿ ಬರೆದು ಒಬ್ಬ ಅಧಿಕಾರಿ ಆಗ್ಬೋದು. ಆದರೆ ಒಬ್ಬ ವಿಶಿಷ್ಟವಾದ ಅಧಿಕಾರವನ್ನು ಅಥವಾ ಸೇವೆಯನ್ನು ಮಾಡುವಂಥ ವ್ಯಕ್ತಿತ್ವವನ್ನು ಗಳಿಸ್ಕೋಬೇಕಾದ್ರೆ ಏನಂದರೆ ಅತ್ಯಂತ ದಕ್ಷ ಅಧಿಕಾರಿ ಅಥವಾ ಸೇವಕನಾಗಿ ಬೆಳಿಬೇಕಾದ್ರೆ ಇಡೀ ಅದನ್ನು ನಮ್ಮ ಸರ್ವಿಸ್ ಇರುವವರು ಉಳಿಸ್ಕೋಬೇಕಾದ್ರೆ ಕನ್ನಡ ಸಾಹಿತ್ಯ ಓದಿದವರಿಗೆ ಅದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಆಡಳಿತವನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಅಂತ. ಕನ್ನಡಕ್ಕೂ ಮತ್ತು ಆಡಳಿತಕ್ಕೂ ಹೇಗೆ ಸಂಬಂಧ ಅಂತ ಕೇಳ್ಬೋದು. ಬಟ್ ಇಲ್ಲಿರ್ತಕ್ಕಂಥ ಮಟೀರಿಯಲ್ ಏನಿದೆ, ಏನು ವಿಷಯ ಅಂತಿದೆ, ಆ ವಿಷಯವನ್ನು ಒಂದ್ಸರಿ ಓದಿ ತಿಳ್ಕೊಂಡ್ರೆ ಜೀವನದಲ್ಲಿ ಎಂಥ ಸಮಸ್ಯೆಗಳನ್ನು ಬಂದರೂ ಕೂಡ ಅತ್ಯಂತ ಸರಳವಾಗಿ ಎದುರಿಸ್ಬೋದು, ಆರಾಮಾಗಿರ್ಬೋದು, ಖುಷಿಯಾಗಿರ್ಬೋದು ಅಂತ ಹೇಳ್ಬೋದು. ಅದಕ್ಕೊಂದು ಉದಾಹರಣೆ ಏನಪ್ಪ ಅಂತಂದರೆ 2011 ಪರೀಕ್ಷೆಯನ್ನು ಬರೆದು 2013 ಪಾಸ್ ಆದರೂ ಕೂಡ 2017 ಇಲ್ಲಿವರೆಗೂ ಕೂಡ ನಮಗೆ ನೇಮಕಾತಿ ಆದೇಶ ಸಿಗದೇ ಇದ್ದರೂ ಕೂಡ, ಅಂದರೆ ಒಬ್ಬ ವ್ಯಕ್ತಿಗೆ ನೀವು ನೇಮಕ ಆಗಿದ್ದೀರಿ ಅಂತ ಹೇಳಿ ಅದು ಸುಮಾರು 3-4 ವರ್ಷ ಕೋರ್ಟು ಕಚೇರಿ ಎಲ್ಲ ಇಡ್ತಾ ಇದ್ರು. ಈ ಒಂದು ಒತ್ತಡವನ್ನು ಸಹಿಸುವ ಶಕ್ತಿ ಮತ್ತೆ ಆ ಒತ್ತಡದಲ್ಲಿ ಇದ್ಕೊಂಡು ಮತ್ತೊಂದು ಪರೀಕ್ಷೆಯನ್ನು ಎದುರಿಸಿ ಮತ್ತೆ ಒಳ್ಳೆಯ ಅಂಕಗಳನ್ನ ಗಳಿಸುವಂಥ ಶಕ್ತಿ ಬರುತ್ತೆ ಅಂತಂದರೆ ಕಾರಣ ಬಹುಶಃ ಅದಕ್ಕೆ ಕನ್ನಡ ಸಾಹಿತ್ಯ ಇರ್ಬೋದೇನೋ, ಅದನ್ನು ಓದಿ ಅದರಿಂದ ವಿಷಯಗಳನ್ನು ತಿಳ್ಕೊಂಡಿದ್ದು ಕಾರಣ ಆಗಿರ್ಬೋದೇನೋ ಅಂತ ನನ್ನ ಅನಿಸಿಕೆ. ವಿಶೇಷವಾಗಿ ನಮ್ಮ ದೇಶದ ಪ್ರಧಾನಿಗಳಂತ ನರೇಂದ್ರ ಮೋದಿ ಅವರಾಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು, ಹೀಗೆ ನೂರಾರು ಜನ, ಒಬ್ಬರೇ ಇಬ್ಬರು, ಅಥವಾ ವಿಶೇಷವಾಗಿ APJ ಅಬ್ದುಲ್ ಕಲಾಂ ಆಗಿರ್ಬೋದು, ಒಬ್ಬರು ಇಬ್ಬರು ಅಂತಲ್ಲ, ಇಂಥ ಮಹಾನ್ ವ್ಯಕ್ತಿಗಳದ್ದು ನಾನು ಏನು ಮಾಡಿದ್ದೀನಿ ಅಂದರೆ, ನಮ್ಮ ಅಧ್ಯಯನ ಕೊಠಡಿಯಲ್ಲಿ ಏನಿತ್ತಂದರೆ ಸುಮಾರು ಒಂದು 5-6 ಜನರದ ಇಮೇಜಸನ್ನು ಪೇಸ್ಟ್ ಮಾಡಿದ್ದೆ. ಒಂದು ಸ್ವಾಮಿ ವಿವೇಕಾನಂದ, APJ ಅಬ್ದುಲ್ ಕಲಾಂ, ಆಮೇಲೆ ಇವನ್ ಬಿಲ್ ಗೇಟ್ಸು, ಜೊತೆಗೆ ನರೇಂದ್ರ ಮೋದಿ, ಹೀಗೆ ಒಂದು ವಿಶ್ವೇಶ್ವರಯ್ಯ, ಆಮೇಲೆ ಇವ್ರದ್ದೆಲ್ಲರದ್ದು ಗೋಡೆ ಮೇಲೆ ಅಂಟಿಸಿದ್ದೆ. ಇವ್ರದ್ದು ಏನು ಯಾಕೆ ಅಂಟಿಸ್ತಿದ್ದಾರೆ, ಬೆಳಗ್ಗೆ ಎದ್ದ ತಕ್ಷಣ ಅವ್ರು ನೋಡ್ತಿದ್ದೆ, ಎದ್ದ ತಕ್ಷಣ ಏನು ವಿಚಾರ ಬರಬೇಕು, ಇವ್ರು ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಿದಾಗ ಇವ್ರನ್ನ ನಾವು ಇಲ್ಲಿ ಹಂಚ್ಕೋತಿದ್ದೀವಿ, ನಾವು ಇಷ್ಟು ದೊಡ್ಡದು ಮಾಡದೇ ಇದ್ರೂ ಪರವಾಗಿಲ್ಲ, ಏನಾದರೂ ಒಂದು ಸಣ್ಣ ಕೆಲಸನಾದರೂ ಮಾಡಬೇಕು,
ಒಂದು ಸಣ್ಣ ಸೇವೆಯನ್ನು ಮಾಡಬೇಕು ಅಂತ ಎದ್ದ ತಕ್ಷಣವೇ ಆ ಆಲೋಚನೆ ಬರಬೇಕು. ಮಲಗುವಾಗೂ ಅಲ್ಲಿ ನೋಡಿ ಮಲ್ಕೋಬೇಕು. ಸೊ ಇವತ್ತು ಏನು ಮಾಡಿದೆ, ನಿಜವಾಗಿ ಎದ್ದಾಗ ಏನು ಅಂದ್ಕೊಂಡಿದ್ದೆ, ಈಗ ಮಲಗೋಕ್ಕಿಂತ ಮುಂಚೆ ಏನೆಲ್ಲ ಓದಿದೆ, ಎಷ್ಟು ಬಳಸಿದೆ, ಸೊ ಇದನ್ನೆಲ್ಲ ವಿಚಾರ ಮಾಡ್ತಿದ್ವಿ. ಹಾಗಾಗಿ ಈ ಪ್ರೇರಣೆ ಅಂತಕ್ಕಂಥದ್ದು ಏನಂದರೆ ಒಂದು ದಿನ ಅಲ್ಲ, ಒಂದು ವರ್ಷ ಅಲ್ಲ, ಸುಮಾರು 5-6 ವರ್ಷಗಳವರೆಗೂ ಇದನ್ನು ಕಾಯ್ಕೊಂಡು ಮಟ್ಟಿದ್ದೀವಿ. ಅಂದರೆ ಅದ್ರ ಜೊತೆಗೆ ಬೆರೆತು ಹೋಗಿದ್ದೀವಿ ಅಂತೇಳಿ. ಅದಕ್ಕೆ ನಾನು ಯಾರಾದರೂ ಕೇಳಿದ್ರೆ ಹೇಳ್ತಾ ಇರ್ತೀನಿ, ವಿಶೇಷವಾಗಿ 18 ಗಂಟೆ 20 ಗಂಟೆ ಓದೋದ್ರ ಬಗ್ಗೆ ಹೇಳ್ತಾ ಇಲ್ಲ, ಉಸಿರಿನಲ್ಲಿ ಬೆರೆತು ಹೋಗ್ಬೇಕು. ನೀವು ಏನು ಮಾಡ್ತಿದ್ರೋ ಆ ಕೆಲಸ, ಅದು ಕೃಷಿ ಆಗಿರಲಿ, ಒಂದು ಉದ್ಯೋಗ ಆಗಿರಲಿ, ಒಂದು ಪರೀಕ್ಷೆ ಆಗಿರಲಿ, ಅಧ್ಯಯನ ಆಗಿರಲಿ, ಉಸಿರು ತೆಗೆದುಕೊಂಡ್ರೂ ಅದೇ ಇರಬೇಕು, ಉಸಿರು ಬಿಟ್ಟರು ಅದೇ ಇರಬೇಕು. ಅದ್ರ ಜೊತೆಗೆ ಚೆನ್ನಾಗಿ ಬೆರೆತ್ಕೊಂಡಿದ್ರೆ ಸಕ್ಸಸ್ ಅಂತಕ್ಕಂಥದ್ದು ಅದು ನನ್ನ ದೃಷ್ಟಿಯಲ್ಲಿ ಹೇಳ್ಬೇಕು, ಅದು ಹುಡ್ಕೊಂಡು ಬಂದು ಬಾಗಿಲವನ್ನು ತೆರೆದು ನೀವೆಲ್ಲಿದ್ದೀರ ಅಲ್ಲಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ಮತ್ತೆ ನಾನೇ ಸಾಕ್ಷಿ. ಸಕ್ಸಸ್ಸನ್ನು ಮನೆ ಬಾಗಿಲಿಗೆ ಕರೆಸ್ಕೊಳ್ಲಿಕ್ಕೆ ಒಂದು ಪ್ರಯತ್ನ ಇದೆ. ಇದರಲ್ಲಿ ಒಬ್ಬರು ಇಬ್ಬರು ಅಂತಲ್ಲ, ವಿಶೇಷವಾಗಿ ಹೇಳ್ತೀನಿ, ನಾವು ಏನಾದರೂ ಒಂದು ಸಾಧನೆ ಮಾಡಿದ್ದೀವಿ ಅಂದರೆ ಇದರಲ್ಲಿ ನಮ್ಮ ತಂದೆ ತಾಯಿಗಳು, ಈ ಸ್ನೇಹಿತರು, ಈ ಬಂಧುಗಳು ಇವರಷ್ಟೇ ಕಾರಣ ಆಗಿರ್ತಾರಲ್ಲ. ಎಲ್ಲೋ ಹೋಟೆಲಲ್ಲಿ ಕಸ ಹೊಡೆಯೋ ಒಬ್ಬ ವ್ಯಕ್ತಿನೂ ನಮ್ಮ ಸಕ್ಸಸ್ಸಲ್ಲಿ ಕಾರಣ ಆಗಿರ್ತಾನೆ. ಯಾವುದೋ ರಸ್ತೆ ಮೇಲೆ ಕಲ್ಲು ಎತ್ತಿ ರಸ್ತೆ ಕಲ್ಲು ಹಾಕೋನು, JCB ಹೊಡೆಯೋನು, ಜೊತೆಗೆ ಮತ್ತಿನ್ನೇನೋ ಒಂದು ಪುಸ್ತಕ ಅಂಗಡಿಯಲ್ಲಿ ಪುಸ್ತಕ ಮಾರೋನು, ಒಂದು ಪುಸ್ತಕ ಮುದ್ರಣಾಲಯದಲ್ಲಿ ಮುದ್ರಣ ಕೆಲಸದಲ್ಲಿ ತೊಡಗಿಕೊಂಡಿರುವವನು, ಯಾವುದೋ ಪೆನ್ ತಯಾರಿಯಲ್ಲಿ ಆಗ್ತಾ ಇರೋನು, ಹೀಗೆ ಒಂದು ಕೃಷಿಕರು. ಈ ಸಕ್ಸಸ್ ಅಂತಕ್ಕಂಥದ್ದು ನಾವು ಬರೀ ಪುಸ್ತಕ, ಸ್ನೇಹಿತರು ಇದರಿಂದ ಆಗಲ್ಲ. ನಾವು ಇದೆಲ್ಲ ಮಾಡುವಾಗ ಊಟ ಮಾಡ್ತಿರ್ತೀವಿ, ಆ ಊಟ ಎಲ್ಲಿಂದ ಬಂತು, ಅನ್ನದ ಅಗಳು ಎಲ್ಲಿಂದ ಬಂತು ಅನ್ನೋದು ಮುಖ್ಯ ಆಗುತ್ತೆ. ನಾವು ನಡೆದಾಡೋ ದಾರಿನ ಯಾರು ನಿರ್ಮಿಸಿದ್ರು ಅನ್ನೋದು ಮುಖ್ಯ ಆಗುತ್ತೆ. ನಾವು ಬರಿತಾ ಇರ್ತಕ್ಕಂಥ ಪೆನ್ ಎಲ್ಲಿಂದ ಯಾರು ಎಷ್ಟು ಶ್ರಮ ವಹಿಸಿ ತಯಾರು ಮಾಡಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ನಾವು ಬರಿತಾ ಇರೋ ಹಾಳೆ ಯಾರು ಎಷ್ಟು ಶ್ರಮ ವಹಿಸಿ ಎಷ್ಟು ಬೆವರು ಹರಿಸಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ಈ ಯಶಸ್ಸು ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಸೀಮಿತ ಅಲ್ಲ. ಇದರಲ್ಲಿ ಸಾವಿರಾರು ಲಕ್ಷಾಂತರ ಜನ ಅಡಗಿದ್ದಾರೆ. ಅವರೆಲ್ಲರಿಗೂ ನಾವು ಋಣಿಯಾಗಿರ್ಬೇಕು. ಅವರಿಗೆಲ್ಲ ಸಾಧ್ಯವಾದಲ್ಲಿ ಎಲ್ಲ ಸೇವೆಯನ್ನು ಮಾಡಲಿಕ್ಕೆ ನಾವು ಶುದ್ಧರಾಗಿರಬೇಕು. ಅವಾಗ ಮಾತ್ರ ದೇವರು ಒಳ್ಳೇದು ಮಾಡ್ತಾನೆ ಅಂತ ಅನಿಸುತ್ತೆ. ನಾನು ಅದನ್ನೇ ನಂಬಿದ್ದೀನಿ. ಅದನ್ನೇ ಒಂದು ಇಟ್ಟುಕೊಂಡು ಇವತ್ತು ಒಳ್ಳೆ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇಟ್ ಇಸ್ ಮೈ ಇನ್ಸ್ಪೈರಿಂಗ್ ಯು ಫಾರ್ ದಿ ನೆಕ್ಸ್ಟ್ ಜನ್ರೇಷನ್. ನೀವೇನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಅದರ ಕಡೆಗೆ ಒಲವು ತೋರಿಸಿ. ಅದು ಯಾವುದೇ ಆಗಿರ್ಬೋದು, ನಿಮ್ಮದು ವೃತ್ತಿ, MBBS ಮಾಡಿರಿ, BE ಮಾಡಿರಿ, KS ಮಾಡಿರಿ, IAS ಮಾಡಿರಿ, ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಗೋಲ್. ಅದು ಒಳ್ಳೆಯ ಉದ್ಯಮ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಯಾಕಂದರೆ ಎಲ್ಲರೂ IAS ಆಗಕ್ಕಲ್ಲ, ಎಲ್ಲರೂ KS ಆಗಕ್ಕಲ್ಲ, ಎಲ್ಲರೂ PS ಆಗಕ್ಕಲ್ಲ. ಎಲ್ಲ ಉದ್ಯಮ ಎಲ್ಲ ಕಡೆಗೂ ನಾವೆಲ್ಲರೂ ಹೋಗಬೇಕಾಗತ್ತೆ. ಎಲ್ಲರೂ ಒಂದೇ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಗುರಿ ಯಾವ ಕಡೆ ಇದೆ ಅದರ ಕಡೆಗೆ ನಿಮ್ಮ ಗಮನ ಕೊಡಿ. ನಿಮ್ಮ ಗುರಿ ಯಾವುದಿದೆ ಅದರ ಕಡೆಗೇ ನಿಮ್ಮ ಗಮನ ಕೊಡಿ. ಪ್ರತಿದಿನ ಅದರಲ್ಲಿ ಬೆರೆತು ಹೋಗಿ, ಪ್ರತಿದಿನ ಅದರಲ್ಲಿ ಉಸಿರಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ಮತ್ತೊಮ್ಮೆ ವಿಶೇಷವಾಗಿ ಇದೆಲ್ಲ ಯಶಸ್ಸಿನಲ್ಲಿ ನನ್ನ ತಾಯಿ ಪಾತ್ರ ಹೇಳದೇ ಇದ್ದರೆ, ಅಥವಾ ನನ್ನ ತಂಗಿ ಪಾತ್ರ, ನಮ್ಮ ಮನೆಯವ್ರ ಪಾತ್ರ ಹೇಳದೇ ಇದ್ದರೆ ಕಡಿಮೆ ಅನಿಸುತ್ತೆ. ಅವರು ಯಾವತ್ತೂ ಬೆನ್ನೆಲುಬು ಅಷ್ಟೆ. ಅವರಿಲ್ಲದೆ ಇದ್ದರೆ ಅದಾಗಲ್ಲ. ಸ್ನೇಹಿತರಿದ್ದಾರೆ, ಇಲಾಖೆ ಇದೆ, ಇಲಾಖೆಯಲ್ಲಿ ಸಹೋದ್ಯೋಗಿಗಳಿದ್ದಾರೆ. ಒಬ್ಬರು ಇಬ್ಬರು ಅಂತಲ್ಲ, ಸಾಕಷ್ಟು ಜನ ಪ್ರೇರಣೆ ಆಗಿದ್ದವರು ಭಾಳ ಜನ. ಬಟ್ ಇನ್ಸ್ಪಿರೇಷನ್ ಅಂತಕ್ಕಂಥದ್ದು ಒಂದು ಡಿಫ್ರೆಂಟ್ ಆ್ಯಂಗಲ್ ಇದೆ. ಸೊ ನೀವು ಒಬ್ಬರನ್ನು ಇನ್ಸ್ಪಿರೇಷನ್ಗೆ ಇಟ್ಕೊಳ್ಳಿ, ಅವರಿಂದ ಪ್ರೇರಣೆಯನ್ನು ಪಡೀರಿ. ಅದನ್ನು ಯಾವತ್ತೂ ಕಾಯ್ದುಕೊಂಡು ಹೋಗಿ ಯಶಸ್ಸನ್ನು ಹೊಂದಿ ಅಂತ ಹೇಳ್ತೀನಿ. ಆಮೇಲೆ ವಿಶೇಷವಾಗಿ ಈ ಒಂದೂವರೆ ತಿಂಗಳಲ್ಲಿ ಸಾಕಷ್ಟು ಜನ ಸನ್ಮಾನ ಮಾಡಿದ್ದಾರೆ, ಸಾಕಷ್ಟು ಜನ ವಿಶ್ ಮಾಡಿದ್ದಾರೆ. ಅವ್ರು ಎಲ್ರಿಗೂ, ಪ್ರತಿಯೊಬ್ಬರಿಗೂ, ಒಬ್ಬೊಬ್ರಿಗೂ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ನಿಜವಾಗಿಯೂ. ಅದನ್ನು ನಿಮ್ಮೊಂದಿಗೆ ಎಷ್ಟು ಖುಷಿಯಾಗಿದೆ ಅನ್ನೋದು ಹೇಳ್ಕೊಳಕ್ಕೆ ಕಷ್ಟ. ಒಟ್ಟಾರೆ ಎಲ್ರಿಗೂ ಒಂದು ಶಿರಸಾಷ್ಟಾಂಗ ನಮಸ್ಕಾರ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಓದಿ. ಮತ್ತೆ ಬೇರೆ ಬೇರೆ ವಿಷಯಗಳನ್ನ ಇಟ್ಕೊಂಡು, ಬೇರೆ ಬೇರೆ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡಾಗಿರ್ಬೋದು, ಬೇರೆ ಯಾವುದಾದ್ರೂ ಒಂದು ಆಯಾಮವನ್ನು ಇಟ್ಕೊಂಡು ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ.